ನಮಸ್ಕಾರಗಳು. ತೂಕ ಹೆಚ್ಚುವಿಕೆ, ಸ್ಥೂಲಕಾಯ ಅಥವಾ ಬೊಜ್ಜು ಅಂತ ನಾವೇನು ಹೇಳ್ತೀವಿ, ಅದು ಇವತ್ತಿನ ಈ ಸಮಾಜದಲ್ಲಿ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ. ಇದರಿಂದ ಅನೇಕ ರೀತಿಯಾದಂತಹ ವ್ಯಾಧಿಗಳನ್ನು ನಾವು ನೋಡ್ತಾ ಇದ್ದೇವೆ. BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಹೀಗೆ ಹಲವಾರು ವ್ಯಾಧಿಗಳು ಈ ಒಂದು ಬೊಜ್ಜಿನಿಂದಾಗಿ ನಾವು ನೋಡುವಂತಹದ್ದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು BP ಅಂದರೆ ಹೈಪರ್ ಟೆನ್ಷನ್ ಅಥವಾ ರಕ್ತಚಾಪ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಬೊಜ್ಜಿನಿಂದಾಗಿ ಒಂದು 60-65% ಬೊಜ್ಜಿರುವವರಲ್ಲಿ ಈ ಒಂದು ಹೈ BP ಅಥವಾ ಹೈಪರ್ ಟೆನ್ಷನ್ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ ಅಂತ ಅಧ್ಯಯನಗಳ ಪ್ರಕಾರ ನಮಗೆ ಗೊತ್ತಾಗತ್ತೆ. ಈ ಬೊಜ್ಜು ಜಾಸ್ತಿ ಆದಾಗ ಪ್ಯಾರಾಸಿಂಪ್ಯಾಥೆಟಿಕ್ ಆಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ ಮತ್ತು ಸಿಂಪ್ಯಾಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಕಾರ್ಡಿಯಾಕ್ ಔಟ್ಪುಟ್ ಮತ್ತು ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಹೈಪರ್ ಟೆನ್ಷನ್ ಆಗುವಂತಹ ಒಂದು ಸಾಧ್ಯತೆಗಳಿದೆ. ಇದರಿಂದ ನಾವು ನೋಡ್ತಾ ಇದ್ದೇವೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗತ್ತೆ ಬೊಜ್ಜಿಂದ. ಇದು ಆರ್ಟೀರಿಯಲ್ ಫಂಕ್ಷನ್ಸ್ ಅಂತ ಅಂದರೆ ರಕ್ತನಾಳಗಳಲ್ಲಿ ಸರಿಯಾಗಿ ಆಗುವಂತಹ ಫಂಕ್ಷನ್ಗಳನ್ನು ಕಮ್ಮಿ ಮಾಡುತ್ತೆ ಮತ್ತು ಇದರಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಆಗೋ ಥರ ಮಾಡುತ್ತೆ. ಇದರಿಂದ ನಾವು ನೋಡ್ತಾ ಇದ್ದೀವಿ ಹೃದಯಾಘಾತಗಳು, ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ಅದು ಒಂದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಹೈಪರ್ ಟೆನ್ಷನ್ ಇರುವವರು ಅಥವಾ ಹೈ BP ಇರುವವರು ಇದರ ಬಗ್ಗೆ ಆದಷ್ಟು ಮಟ್ಟಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಧ್ಯಯನಗಳ ಪ್ರಕಾರ ಹೇಳೋದಾದರೆ ಬೊಜ್ಜು ಕಮ್ಮಿ ಆಯಿತು ಅಂತಂದರೆ ಈವನ್ BP ಲೆವೆಲ್, ಹೈ BP ಲೆವೆಲ್ ಕೂಡ ಕಮ್ಮಿ ಆಗತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಮತ್ತು ಈ ಎಷ್ಟೋ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಇದು 30ಕ್ಕಿಂತ ಹೆಚ್ಚು ಇದ್ದ ಪಕ್ಷದಲ್ಲಿ ಅದನ್ನು ಒಬೆಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಇಂಥ ವ್ಯಕ್ತಿಗಳಲ್ಲಿ ಹೈ BP ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ BMI 30ಕ್ಕಿಂತ ಹೆಚ್ಚು ಇರುವಂತಹ ವ್ಯಕ್ತಿಗಳು ತಮ್ಮ BMI ಬಾಡಿ ಮಾಸ್ ಇಂಡೆಕ್ಸನ್ನು ಕಮ್ಮಿ ಮಾಡಿಕೊಂಡ್ರೆ ಈ BP ಕೂಡ ಕಮ್ಮಿ ಆಗತ್ತೆ ಅನ್ನೋದನ್ನು ನಾವು ರಿಸರ್ಚ್ಗಳ ಮುಖಾಂತರ ತಿಳಿದುಕೊಂಡಿದ್ದೇವೆ. ಈ ಹೈಪರ್ ಟೆನ್ಷನ್ ಇದು ಒಂದು ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲರಿಗೂ ಗೊತ್ತಿರುವಂತಹದ್ದು. ಈವನ್ ಸಣ್ಣ ಸಣ್ಣ ವಯಸ್ಸಿನಲ್ಲೂ ಕೂಡ ಇವತ್ತಿನ ದಿನ ನಾವು ಈ ಒಂದು ಹೈ BP ಅಥವಾ ಮಧುಮೇಹವನ್ನು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಇದಕ್ಕೆ ನಾವು ಏನು ಮಾಡಬೇಕು, ಇದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು? ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಮಾನಸಿಕ ಒತ್ತಡ ಒಂದು ಬಹಳವಾದಂತಹ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾರನ್ನು ಕೇಳಿದ್ರೂ ಸ್ಟ್ರೆಸ್ ಇದೆ ಮೇಡಮ್, ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಯಾವ ರೀತಿಯ ಸ್ಟ್ರೆಸ್ಸು, ಎಲ್ಲ ರೀತಿಯಲ್ಲೂ ಸ್ಟ್ರೆಸ್ಸನ್ನು ತಗೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಹಿಂದಿನ ಕಾಲದಲ್ಲಿ ಮಹಿಳೆಯರು ಬರೀ ಮನೆಯಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ರು. ಇವತ್ತಿನ ಸಮಾಜದಲ್ಲಿ ನಾವು ಮಹಿಳೆಯರು ಹೊರಗಡೆನೂ ಕೆಲಸ ಮಾಡೋದು ನೋಡ್ತಾ ಇದ್ದೇವೆ ಮತ್ತು ಮನೆಯಲ್ಲೂ ಮಾಡ್ಕೊಳ್ಬೇಕು. ಈ ರೀತಿಯಾದಂತಹ ಒಂದು ಅಧಿಕ ಒತ್ತಡದಿಂದ ಇರಬಹುದು ಮತ್ತು ಪುರುಷರಲ್ಲಿಯೂ ಅನೇಕ ರೀತಿಯಾದಂತಹ ಕಾರಣಗಳಿಂದ ಒಂದು ಈ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಅಂತ ಏನು ಹೇಳ್ತೀವಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೂಡ ಒಂದು ಹೈಪರ್ ಟೆನ್ಷನ್ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ. ಈ ಮಾನಸಿಕ ಒತ್ತಡವನ್ನು ಅಥವಾ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಿಕೊಳ್ಬೇಕು. ಮೆಡಿಟೇಷನ್ ಡೈಲಿ ಒಂದು 15-20 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದ್ರಿಂದ ನಾವು ಈ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಉಜ್ಜಯಿ ಪ್ರಾಣಾಯಾಮ ಇರ್ಬೋದು, ಅನುಲೋಮ ವಿಲೋಮ ಇರಬಹುದು, ಇಂತಹ ಪ್ರಾಣಾಯಾಮಗಳನ್ನು ದಿನಕ್ಕೆ ಒಂದು 10-15 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಕೂಡ ನಾವು ಈ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ನಾವು ತಗೊಳ್ಳುವಂತಹ ದಿನನಿತ್ಯದ ಆಹಾರದಲ್ಲಿ ಈ ಬೆಳ್ಳುಳ್ಳಿ ಇರಬಹುದು, ಬೆಳ್ಳುಳ್ಳಿ ಮತ್ತು ಚಕ್ಕೆ ಮತ್ತು ಅಶ್ವಗಂಧ, ಒಂದೆಲಗ, ಬ್ರಾಹ್ಮಿ, ಈ ರೀತಿಯಾದಂತಹ ಒಂದು ಆಹಾರವನ್ನು ನಿತ್ಯ ಬಳಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಕೂಡ ನಾವು ಈ ಬೊಜ್ಜನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದರಿಂದಾಗಿ ಉಂಟಾಗುವಂತಹ ಅಡ್ಡ ಪರಿಣಾಮಗಳನ್ನು ಕೂಡ ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಸೌತೆಕಾಯಿಯನ್ನು ತಿನ್ನುವಂಥದ್ದು ಇದು ಕೂಡ ಹೈಪರ್ ಟೆನ್ಷನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೌತೆಕಾಯಿಯಲ್ಲಿರುವಂತಹ ಮೂತ್ರಲ ಪ್ರಾಪರ್ಟಿ ಅಂದರೆ ಡೈಯೂರೆಟಿಕ್ ಅಂತ ನಾವೇನು ಹೇಳ್ತೀವಿ
ಅದನ್ನು ಪ್ರಾಪರ್ಟಿ ಇರೋ ಕಾರಣ ಇದನ್ನು ನಿತ್ಯ ಸೇವನೆ ಮಾಡೋದ್ರಿಂದ ಕೂಡ ಹೈಪರ್ ಟೆನ್ಷನ್ನ ಕಮ್ಮಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಮತ್ತು ಬಾಳೆಹಣ್ಣನ್ನು ತಿನ್ನುವಂತಹದ್ದು, ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮು, ವಿಟಮಿನ್ ಸಿ ಮತ್ತು ಫೈಬರ್ಸು ಹೆಚ್ಚಾಗಿರೋ ಕಾರಣ ಈ ಸೋಡಿಯಂ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಪೊಟ್ಯಾಷಿಯಮ್ಮು ಕೌಂಟರ್ ಬ್ಯಾಲೆನ್ಸ್ ಮಾಡುತ್ತೆ ಸೋಡಿಯಮನ್ನು. ಹಾಗಾದ ಕಾರಣ ನಿತ್ಯ ಡೈಲಿ ಒಂದು ಬಾಳೆಹಣ್ಣನ್ನು ತಿನ್ನೋದು ಕೂಡ ಈ ಒಂದು ಹೈಪರ್ ಟೆನ್ಷನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋಂತೆ ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳಿರ್ಬೋದು, ಶಿರೋಧಾರ, ತಕ್ರಧಾರ, ಇದನ್ನು ಒಂದು 7ರಿಂದ 14 ದಿನಗಳ ಕಾಲ ಒಂದು 30ರಿಂದ 40 ನಿಮಿಷಗಳ ಕಾಲ ದಿನ ಮಾಡೋದ್ರಿಂದ ಕೂಡ ಈ ಒಂದು ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಯೋಗಾಸನಗಳಲ್ಲಿ ಸೂರ್ಯ ನಮಸ್ಕಾರ ಇರ್ಬೋದು, ಸುಖಾಸನ ಇರ್ಬೋದು, ವಜ್ರಾಸನ ಇರ್ಬೋದು, ತಾಡಾಸನ, ಶವಾಸನ, ಹೀಗಿರೋ ಇಂಥ ಆಸನಗಳನ್ನು ನಿತ್ಯ ಒಂದು 30ರಿಂದ 40 ನಿಮಿಷಗಳ ಕಾಲ ಅಭ್ಯಾಸ ಮಾಡೋದ್ರಿಂದ ಕೂಡ ಈ ಒಂದು ಹೈಪರ್ ಟೆನ್ಷನ್ ಮತ್ತು ಬೊಜ್ಜಿನ ಸಮಸ್ಯೆಯನ್ನು ಕೂಡ ನಾವು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಮದ್ಯಪಾನ ಮಾಡೋದನ್ನು ಆದಷ್ಟು ಮಟ್ಟಿಗೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು ತಾವೇನು ಕಮ್ಮಿ ಇಲ್ಲ ಅನ್ನೋ ಥರ ಒಂದು ಆಲ್ಕೋಹಾಲನ್ನು ತೆಗೆದುಕೊಳ್ಳೋದಿರಬಹುದು. ಇದು ಕೂಡ ಒಂದು ಬೊಜ್ಜು ಜಾಸ್ತಿ ಆಗಲಿಕ್ಕೆ ಮತ್ತು ಅಬ್ಡಾಮಿನಲ್ ಫ್ಯಾಟನ್ನು ಜಾಸ್ತಿ ಮಾಡೋದಕ್ಕೆ, ಅಂದರೆ ಹೊಟ್ಟೆಯ ಸುತ್ತಳತೆಯನ್ನು ಜಾಸ್ತಿ ಮಾಡೋದಕ್ಕೆ ಕೂಡ ಕಾರಣ ಆಗಿದೆ. ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂತಹ ವ್ಯಕ್ತಿಗಳಲ್ಲಿ ಹಸಿವು ಜಾಸ್ತಿ ಆಗಿರುತ್ತೆ ಮತ್ತು ಎಣ್ಣೆ ಮತ್ತು ಕರಿದ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಒಂದು ಬಯಕೆ ಕೂಡ ಜಾಸ್ತಿ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತಮಗೆ ಅರಿವೇ ಇಲ್ಲದೆ ಇರುವಂತೆ ಅವರು ಆಹಾರವನ್ನು ಹೆಚ್ಚಾಗಿ ಸ್ವೀಕಾರ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ಹೈ ಕ್ಯಾಲೋರಿ ಇರೋ ಕಾರಣ ಇದು ಸರಿಯಾಗಿ ವ್ಯಾಯಾಮ ಮಾಡದೇ ಇದ್ದ ಪಕ್ಷದಲ್ಲಿ ಇದು ಅಬ್ಡಾಮಿನಲ್ ಫ್ಯಾಟ್ ಅಥವಾ ಬೊಜ್ಜನ್ನು ಜಾಸ್ತಿ ಮಾಡೋದಕ್ಕೆ ಕೂಡ ಕಾರಣ ಆಗಿದೆ. ಈ ಬೊಜ್ಜು ಜಾಸ್ತಿ ಆದಾಗ ನಾನು ಆಗಲೇ ಹೇಳಿದಾಗೆ ಅನೇಕ ರೀತಿಯಾದಂಥ ವ್ಯಾಧಿಗಳು, ಅದರಲ್ಲೂ ಹೈಪರ್ ಟೆನ್ಷನ್ ಕೂಡ ಒಂದು, ಅದು ಕೂಡ ಜಾಸ್ತಿ ಆಗತ್ತೆ. ಮತ್ತು ತಿನ್ನುವ ಆಹಾರದಲ್ಲಿ ಕೂಡ ಫೈಬರ್ ರಿಚ್ ಇರುವಂಥ ಆಹಾರವನ್ನು ಜಾಸ್ತಿ ತಗೊಳ್ಳುವಂತಹದ್ದು ಮತ್ತು ಸೊಪ್ಪು ತರಕಾರಿ ಹಣ್ಣುಗಳನ್ನು ಜಾಸ್ತಿ ತಗೊಳ್ಳುವಂಥದ್ದು ಮತ್ತು ಉಪ್ಪಿನ ಬಳಕೆಯನ್ನು, ಅತಿಯಾಗಿ ಉಪ್ಪು ಸೇವಿಸೋದು ಕೂಡ ಒಳ್ಳೆಯದಲ್ಲ. ಕೆಲವೊಬ್ಬರಿಗೆ ಎಷ್ಟು ಉಪ್ಪು ಹಾಕಿದ್ರೂ ಅಡುಗೆಗೆ ಕಮ್ಮಿ ಅಂತ ಅನ್ಸತ್ತೆ. ಬಟ್ ಅದು ತುಂಬ ಅತಿಯಾದ ಉಪ್ಪಿನ ಸೇವನೆ ಕೂಡ ಒಳ್ಳೆಯದಲ್ಲ. ಉಪ್ಪನ್ನು ಹಿತಮಿತವಾಗಿ ಆಹಾರದಲ್ಲಿ ಬಳಸೋದು ಕೂಡ ಈ ಬಿ ಪಿಯನ್ನು ಅಥವಾ ರಕ್ತಚಾಪವನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮೇಯ್ನಾಗಿ ವ್ಯಾಯಾಮವನ್ನು ಕೂಡ ಡೈಲಿ ಮಾಡುವಂಥದ್ದು, ವಾಕಿಂಗನ್ನು ಮಾಡುವಂಥದ್ದು, ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡುವಂಥದ್ದು, ನೀರನ್ನು ಚೆನ್ನಾಗಿ ಕುಡಿಯುವಂಥದ್ದು, ಸ್ಮೋಕಿಂಗು ಮತ್ತು ಆಲ್ಕೋಹಾಲನ್ನು ಕಮ್ಮಿ ಮಾಡುವಂಥದ್ದು, ಇದನ್ನೆಲ್ಲ ಸರಿಯಾಗಿ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾವು ಈ ಸಮಸ್ಯೆಯನ್ನು ನಿವಾರಣೆ ಮಾಡೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರಗಳು.